ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ದಿಸ್ ಈಸ್ ನಮಗ್ ಬೇಕಾಗಿದ್ ಮ್ಯಾಚ್ ಇದು ಗುರು. ಇದು ನಮಗ್ ಬೇಕಾಗಿದ್ ಮ್ಯಾಚ್. ಲಾಸ್ಟ್ ತನಕ ಅಗದಿ ಬಾಯಿಗೆ ಬರ್ಸೋ ನೋಡು ಮ್ಯಾಚ್ ಭಾಳ ದಿವಸ ಆಗಿತ್ತು. ಇಷ್ಟು ದಿವ್ಸ ನಮ್ಮ RCB ಕೊಡ್ತಿತ್ತು ಬಾಯಿಗೆ ಬೀಜ ಬರ್ಸಿ ಗೆಲ್ಲುವ ಮ್ಯಾಚ್. ಇವತ್ತಿಂದ್ರ ಬೆಂಗಳೂರು ಬುಲ್ಸ್ ಚಾರ್ಸ್ಕೊಂಡ್ರ ಈ ಮ್ಯಾಚ್. ಎದಕ್ಕಾರ ಯಪ್ಪ ಅನ್ಕೊಂಡ್ ಲಾಸ್ಟ್ನೇ ತನಕ ಎಲ್ಲ ಮ್ಯಾಲ ಬಂದಿದ್ದು, ಗಲಗಲ ಗುಲಾಬ್ ಜಾಮೂನ್ ಎಲ್ಲ ಮ್ಯಾಲ ಬಂದಿದ್ದು. ಏನು ಆಟ, ಏನ್ ಸುದ್ದಿ. ಲಾಸ್ಟಿಗೆ ನಮ್ ಗಣೇಶ್ ಹನುಮಂತಗಳು ದೊಡ್ಡ ನಮಸ್ಕಾರ ಹೇಳ್ಬೇಕು. ಎದಕ್ಕಾರ ಒಂದೊಂದ್ ಪಾಯಿಂಟ್ನಾಗ 2-3 ಮ್ಯಾಚ್ ಆಯ್ತು, ಒಟ್ಟ ಪಾಯಿಂಟ ಬರ್ಲಾತಿರ್ಲಿಲ್ಲ. ಅವ್ರಂದ್ರು ತಡಿತಮ್ಮ, ನಾ ಕರೆಕ್ಟ್ ಟೈಮಿಗೆ ಕಾಯ್ಲತ್ನಂತೆ ಪರಪ್ ಬರೀ ಇವತ್ ಲಾಸ್ಟ್ನೇ ರೈಡ್ ಅವ್ರದ ಡಿಸೈಡ್ ಆಗಿತ್ತು. ಒಂದೇನ್ರ ಹೊಡ್ಕೊಂಬಂದ್ರ ಸನ್ಮಾನ, ಹೊಡ್ಕೊಂಬರ್ಲಿಕ್ಕ ಅವಮಾನ ಇತ್ತ. ಅವ್ರ ಏನ್ ಮಾಡಿದ್ರು, ನನಗ್ ಸನ್ಮಾನ ಬೇಡ ಅವಮಾನ ಬೇಡ, ಸೀದಾ ಮೆರವಣಿಗೆನ ಬೇಕತ್ತೆ. ಒಂದರೇನ 3 ಪಾಯಿಂಟ್ ತಂದ್ರ ಲಾಸ್ಟಿಗೆ. ಒಂದ್ ತಂದಿದ್ರ ಟೈ ಆಗಿತ್ತು, ಟೈ ಪ್ರಕಾರ ಆಡ್ಬೇಕಾಯ್ತು. 2 ತಂದಿರ ಮ್ಯಾಚ್ ಗೆಲ್ಬೇಕಾಯ್ತು. ನಮ್ಗೆ 1 ಬೇಡ 2 ಬೇಡ 3, 1 + 2 3 ಸಾಕೈತೆ. 3 ಪಾಯಿಂಟ್ ಹುಡ್ಕೊಂಬೋದು ನಮ್ ಗಣೇಶ್ ಅವ್ರು ಅಂತೂ ನೆಕ್ಸ್ಟ್ ಲೆವೆಲ್. ಬಿಜಾಪುರ್ ಎಕ್ಸ್ಪ್ರೆಸ್ ಹತ್ತೆ ಎದಕ್ಕೆ ಗೋಲ್ ಗುಂಬಜ್ ಅಲ್ಲ, ಬಿಜಾಪುರ್ ಎಕ್ಸ್ಪ್ರೆಸ್ ಹತ್ತೆ ಎದಕ್ಕೆ ಹೆಸಟ ನಮ್ಮ ಗಣೇಶ್ ಅವ್ರಿಗೆ. ಸೊ ಇದಕ್ಕೆ ಆಡಾಕ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅಂತ ಹೇಳ್ಬೇಕು ಇವತ್ತ. ಅದ್ರೊಳಗೆ ನಮ್ ಸತ್ಯಪ್ಪ ಮಟ್ಟಿ ಅವ್ರಿಗೆ ಅಂತ ಹೇಳ್ಬೇಕು. ಒಟ್ಟ ಒಂದ್ ಸ್ವಲ್ಪ ಅಸಿಸ್ಟ್ ಏನಾರ ಸ್ವಲ್ಪ ಸಪೋರ್ಟ್ ಕೊಟ್ರ ಬಂದ್ರ ನುಗ್ಸಲಾಕ ಒಳ್ಳೆ ಬುಲ್ಡೋಸರ್ ಇದ್ದಂಗ ಅದಾರ. ಒಟ್ಟ ಏನಿಲ್ಲ, ನಮ್ಮ ಮಂದಿ ಬಗ್ಗೆ ಹೇಳಿ ಸಾಕಾಗಿಲ್ಲ. ಆ ಪರಿ ಪವರ್ ಇದ್ದಿದ್ ಮಂದಿನ ಆಯ್ತು. ಒಟ್ಟು ಜಸ್ಟ್ ಪುಷ್ ಮಾಡ್ರ ಹೊರಗ. ಏನ್ ನಮ್ ಕಡೆ ವ್ಯವಹಾರ ಇಲ್ಲ, ಹೊರಗೆ ನೀವು ಸೀದಾ ನಮ್ಮ ಕಡೆ ಟಚ್ ಮಾಡ್ಲಕ್ ನಮ್ ಕಡೆ ಏನೋ ಪಾಯಿಂಟ್ ತಗೋಕ್ ಬಂದ್ರೆ ಓಕೆ. ಇನ್ನು ಆ ಕಡೆ ಏನ ಹೇಳಿ ಪ್ರೀ ವಿಡಿಯೋದಾಗ ನಮ್ ಬೆಂಗಳೂರು ಬುಲ್ಸ್ ನಮ್ಮ ಮಾಜಿ ಪ್ಲೇಯರ್ ಭರತ್ ಅವ್ರ ಏನೈತಿ ನಮ್ಮ ಟೀಮಿಗೆ ಮುಳು ಆಗೋ ಸಾಧ್ಯತೆ ಐತೈತಿ ಇದೆ. ಮೋಸ್ಟ್ಲಿ ನನ್ನ ಮಾತೇನ ಕೇಸೋದ ಕಾಣಿಸ್ತದೆ. ಭರತ್ ತಲೆ ಕೂತ ಕರೆಕ್ಟ್ ಹುರು ಏನಂದ ಇವತ್ತು. ಒಟ್ಟ ತಿರ್ವಾಡಿ ಬೆಂಗಳೂರು ಬುಲ್ಸ್ ಅವ್ರ ಮೇಲೆ ಏನ ಒಟ್ಟ ರಿವೆಂಜ್ ತಿರ್ಸ್ಕೋಬೇಕಂತ ಬಂದಿದ್ದು ಯಾರಿಗ ಗೊತ್ತ. ತಿರ್ವಾಡಿ ಬರೋ ಪಾಯಿಂಟ್ ತಗೊಂಡ್ಬಿಟ್ಟ. ಒಟ್ಟ ಭರತ್ ಅವ್ರಂದ್ರು ಇಬ್ಬರಿದ್ದಾಗೂ ಪಾಯಿಂಟ್ ತಗೊಂಡ್ ಹೋಗುದು, 6 ಮಂದಿದ್ದಾಗೂ ಪಾಯಿಂಟ್ ತಗೊಂಡು ಸೂಪರ್ ಟೆನ್ಸ್ಗೆ ಮಾಡ್ಕೊಂಡ್ಬಿಟ್ರ ಅವ್ರು. ನೆಕ್ಸ್ಟ್ ಲೆವೆಲ್ ಇವತ್ತು ಭರತ್ ಎಲ್ಲರಿಗಿಂತ ಭರತ್ ಅವ್ರದ ದೊಡ್ಡ ತೆಲಿನೂ ಆಗಿತ್ತು ನಮ್ಮ ಬೆಂಗಳೂರು ಬುಲ್ಸಿಗೆ. ಒಟ್ಟ ಎಲ್ಲರನ್ನ ಪಡ್ಕೊಂಡು ಯೋಗೇಶಿಯ 3 ಮ್ಯಾಚ್ ಇದ್ರ ಸೂಪರ್ 5 ಅದು ಏನೋ ಅದು ಸೂಪರ್ ಹೈಪೈ ಹೊಡೆಯವರು, ಅವ್ರನ್ನೂ ಮಾಡಿಸ್ಕೊಡ್ಲಿಲ್ಲ. ಈ ಕಡೆ ನಮ್ಮ ದೀಪಕ್ ಶಂಕರ್ ಪ್ರತಿ ಮ್ಯಾಚ್ ಟ್ಯಾಕಲ್ ಒಳಗೆ ಹೈಪೈ ಹೊಡೆಯವ್ರು, ಇವ್ರದ್ದು ಮಾಡಿಸ್ಕೊಡ್ಲಿಲ್ಲ. ಸೊ ಅಂತ ಡೇಂಜರಸ್ ಪ್ಲೇಯರ್ ಬರುತ್ತ. ಲಾಸ್ಟಿಗೆಲ್ಲ ಇಡೀ ನೀವು ನೋಡಿಲ್ಲ, ಪೂರೇ ಮ್ಯಾಚ್ ನೋಡಿದ್ರೆ ಗೊತ್ತು. ಇಡೀ 40 ನಿಮಿಷ ಒಳಗೆ, ಇಡೀ 40 ನಿಮಿಷದ ಮ್ಯಾಚ್ ಇತ್ತ. 40 ನಿಮಿಷದೊಳಗೆ ಒಟ್ಟ 39 ನಿಮಿಷ ಆಟ ಎಲ್ಲ 39 ಯಾಕ 39 ನಿಮಿಷ 30 ಸೆಕೆಂಡ್ ಎಲ್ಲಿತ್ತು. ಪೂರ ಆಟ ತೆಲುಗು ಅನ್ನಿಸ್ತಾರ ಕೈ ಆಗಿತ್ತು. ಲಾಸ್ಟ್ ರೇಡ್ ಬರುತ್ತೆ, ಅದು 30 ಸೆಕೆಂಡ್ ಲಾಸ್ಟ್ನೇ ರೇಡು. ಅದು ನಮ್ಮ ಗಣೇಶ್ ಅವ್ರಿಗೆ ಬರೋದು ಲಾಸ್ಟ್ನೇ ರೇಡು. ಸೊ ವೆರಿ ಡಿಸೈಡ್ರು. ಅವ್ರು ಬಿಟ್ರೆ ಯಾರು ಟೀಮ್ನಾಗ ಇದು ಅಲಿರಜಾ ಮಿರ್ಜಾನ್ ಅವಾಗ ಟ್ಯಾಕಲ್ ಮಾಡೋಕೆ ಹೋಗಿ ಔಟ್ ಆಗಿದ್ರು. ಸೊ ಲಾಸ್ಟಿಗೆ ಏನಿತ್ತು, ಲಾಸ್ಟಿಗೆ ಇರೋದೆಲ್ಲ ಜವಾಬ್ದಾರಿ ಇರೋದು ನಮ್ಮ ಗಣೇಶ್ ಅವ್ರ ಮೇಲೆ ಇತ್ತು. ಅದೇ ಏನಿಲ್ಲ, ನಿಮ್ಗೆ ಲಾಸ್ಟಿಗೆ ಹೊಡ್ಕೊಂಬಂದ್ರೆ ಸನ್ಮಾನ, ಹೊಡ್ಕೊಂಬರ್ಲಿಕ್ಕೆ ಅವಮಾನ ಅನ್ನೋರ್ತಿತ್ತು ಸಿಚುವೇಶನ್. ನೋಡ್ರು ಹಿಂಗ್ಯಾಕೆ ಆಡೋದ್ರು ಇವರು, ಪಾಯಿಂಟ ಬರೋಲ್ಲ ತನ್ನೊಟ್ಟಿಗೆ. ಒಟ್ಟ ಹಿಂಗೇನು ಹೊಳೆ ತೊಂದ್ರು ಒಟ್ಟ 1 2 3 ತಂದ್ರು. ನಮ್ಮ ಎಕ್ಸ್ಪ್ರೆಷನ್ ಹೆಂಗೆ, ಎಸ್ ಎಸ್ ಹೊಡಿ ಒಟ್ಟ ಪೂರ ಮನಿ ತುಂಬಲ್ಲ ಜಿಗದಾಡ್ಬಿಟ್ಟು ನಮ್ಮ ಮನ್ಯಾಗ ಹಿಂಗೆ ಆಗದ ಮಾತ. ಆ ಪರಿ ಹೆಂಗಂದ್ರೆ ಒಟ್ಟ ಆ ಪರಿ ಸಿಟ್ಟು ಬರ್ಲತ್ತ. ಇನ್ನೊಂದು ಆ ತೆಲುಗು ಟೈಟನ್ಸ್ದವ್ರಿಗೆ ಏನು ತೊಗೊಂಡು ಹೊಡಿಬೇಕು ನನಗೂ ತಿಳ್ಕೊತು ಅಂತ. ಏನದು ತೀರಾ ಹೋಗೋದತ್ತ ಬರೀ ಹಿಂಗೆ ಜರ್ಸಿ ಜಗ್ಗಿ ಅದೇನು ಸೀದಾ ಕಬಡ್ಡಿ ಆಡ ಬರ್ತಾರೆ ಬರೀ. ಇದಕ್ಕೆ ಏನು ಅರ್ಬಿ ಜಗ್ಗಿನ ಇಲ್ಲೇನು ಕ್ಲಬ್ ಸಣ್ಣ ಹುಡುಗರು ಊರನ್ನ ಕಬಡ್ಡಿ ಆಡ್ಲತ್ರಿ, ಇಲ್ಲೇನು ಹೆಣ್ಮಕ್ಳು ಕಬಡ್ಡಿ ಆಡತ್ರಿ. ಆ ಪರಿ ಅರ್ಬಿ ಜಗ್ ಟ್ಯಾಕಲ್ ಮಾಡತ್ರ. 2 ಸಲ ಜರ್ಸಿ ಪುಲ್ಲಿಂಗ್ ಏನೈತಿ ನಮ್ಮ ಎಕ್ಸ್ಟ್ರಾ ಪಾಯಿಂಟ್ ಸಿಕ್ತು ಬಿಟ್ರೆ ಅದನ್ನ ಹೇಳ್ತಿದ್ದ. ಅದನ್ನು ಹೇಳಿ ಮತ್ತೆ ರಿವ್ಯೂ ತಗೋತಾರ ಔಟ್ ಅತ್ತೆ. ಏನು ತೊಗೊಂಡು ಹಿಡ್ಲಕ್ಕಿಲ್ಲ ಇವ್ರನ್ನ ಆದ್ರೂ ಮತ್ತೆ ರಿವ್ಯೂ ಹಾಳು ಮಾಡ್ಕೊಂಡ್ರ ಅವ್ರು. ಇಂಥ ಪಾಲ್ತು ರಿವ್ಯೂ ತೊಗೊಂಡೆ ಹಾಳು ಮಾಡ್ಕೊಂಡ್ರ. ಇದಕ್ಕೆ ಇದು ಎದಕ್ಕೆ ಉಪಯೋಗ ಹಾಕಿತ್ತು ಅವ್ರಿಗೆ. ಸೊ ಅಂಥ ಆಟ ತೆಲುಗು ಟೈಟನ್ಸ್ ಅವ್ರು ಇಂಥ ಹೊಲ್ಸ್ ಆಟ ಆಡ್ತಾರಂತ ನಾ ಅನ್ಕೊಂಡಿಲ್ಲ. ಇವತ್ತು ಅವ್ರು ಪ್ರೂವ್ ಮಾಡ್ಕೊಂಡ್ರೆ ನಮ್ಗೇನು ಆಡಕ್ಕೆ ಬರಂಗಿಲ್ಲ ಅಂತೇಳಿ. ಒಟ್ಟು ನಾವು ಅರ್ಬಿ ಜಗ್ಗೆ ಟ್ಯಾಕಲ್ ಮಾಡ್ತೀವಿ, ನಮ್ಮ ಕಬಡ್ಡಿನ ಆಡ್ಲಕ್ಕೆ ಬರಲ್ಲ, ನಮ್ಮ ಕಾಲ ಹಿಡ್ಲಕ್ಕೆ ಬರಲ್ಲ. ಅದು ಬಿಟ್ರೆ ಏನೂ ಬರಂಗಿಲ್ಲ ನಮ್ಗೆ ಕಬಡ್ಡಿ ಸ್ಕಿಲ್ ಐತೆ ಇಲ್ಲತ್ತೆ. ಅವರ ತೋರಿಸ್ಕೊಟ್ಟಂಗೆ ಆಯ್ತು ಇವತ್ತು ನಿಂತ್ರೆ. ಸೊ ಗೊತ್ತೈತೆ ಹೆಂಗೆ ಆಡ್ತೈತೆ. ಅಗದಿ 4 ಈಗ ಸದ್ಯಕ್ಕೆ 4 ಮ್ಯಾಚ್ ಅಂತ ಗೆದ್ದಾಯ್ತು. 4 ಮ್ಯಾಚ್ ಗೆದ್ದು 4ನೇ ನಂಬರ್ ಟಾಪ್ 4 ಒಳಗೆ ಫಿಕ್ಸ್ ಅತ್ತೆ ಇದ್ದೆ. ಟಾಪ್ 4 ಒಳಗೆ ಬಂದತ್ ನಮ್ಮ ಬೆಂಗಳೂರು ಬುಲ್ಸ್. ಸೊ ಫುಲ್ ಹ್ಯಾಪಿ. ಇವತ್ತು ಮಕ್ಕಳಕ್ಕೆ ಆರಾಮ್ ನಿದ್ದೆ ಬರ್ತಾವೆ, ನೀವು ಆರಾಮ್ ನಿದ್ದೆ ಮಾಡ್ತತ್ ನನಗೆ ಗೊತ್ತು. ಸೊ ನೆಕ್ಸ್ಟ್ ಮ್ಯಾಚ್ ಏನೈತೆ ನಾಳೆ ತಮಿಳ್ ಸದರ್ನ್ ಡರ್ಬಿ ಚೆನ್ನೈ ಸೂಪರ್ ಕಿಂಗ್ಸ್ RCB ಇದ್ದಂಗೆ. ಸೊ ನಾಳೆ ಮ್ಯಾಚಿಗೆ ವೇಟ್ ಮಾಡೋ. ಅಲ್ಲಿವರೆಗೂ ಈ ವಿಡಿಯೋ ಇಲ್ಲಿ ನೋಡಿದ ಅದು ಎಲ್ರಿಗೂ ಥ್ಯಾಂಕ್ಸ್. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೆ ನೋಡಿಸ್ಕೋಣ. ಎಲ್ರಿಗೂ ನಮಸ್ಕಾರ.